ಸೂಚನೆ ಇರ್ಬೋದು, ತರಬೇತಿ ಕೊಡುವಂಥ ಬಹುಶಃ ಅವಶ್ಯಕತೆ ನಾನು ಭಾವಿಸ್ತಾ ಇದ್ದೇನೆ. ಈ ಲೈಸೆನ್ಸ್ ಕೊಡುವಲ್ಲಿ ಕೂಡ ಇನ್ನೂ ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ. ಬೇರೆ ಕಡೆ ನೋಡಿದರೆ ಲೈಸೆನ್ಸ್ ಪಡೆದೇ ಒಂದು ದೊಡ್ಡ ಹರಸಾಹಸ, ಅದು ಇನ್ನೂ ಭಾಳಷ್ಟು ಕಠಿಣ ಆದರೆ ಮುಂದಿನ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ನೀವು ಗಮನ ಹರಿಸೋದು ಭಾಳಷ್ಟು ಅವಶ್ಯಕತೆ ಇದೆ. ಭಾಳಷ್ಟು ಆಕ್ಸಿಡೆಂಟ್ ಸ್ಪಾಟ್ ಇದೆ, ಬ್ಲ್ಯಾಕ್ ಸ್ಪಾಟ್ ಅಂತ ಕರಿತೀವಿ ನಮ್ಮ ಇಲಾಖೆಯಿಂದ. ನಿಮ್ಮ ಸಹಯೋಗದಿಂದ ಅವನ್ನೆಲ್ಲ ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಯಾಕಂದರೆ ಹೆಚ್ಚು ಗೊತ್ತು ಆಕ್ಸಿಡೆಂಟ್ ಎಲ್ಲಿ ಆಗ್ತದೆ, ಯಾವ ಸ್ಪಾಟಲ್ಲಿ ಆಗ್ತದೆ, ನಿಮ್ಗೆ ಹೆಚ್ಚು ಮಾಹಿತಿ ಇರೋದ್ರಿಂದ ಪೊಲೀಸ್ ಇಲಾಖೆಯೊಂದಿಗೆ ನಮ್ಮ ಇಲಾಖೆಯೊಂದಿಗೆ ಸಹಯೋಗದಿಂದ ಅದನ್ನು ಕಡಿಮೆ ಮಾಡುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು. ಯಾಕಂದರೆ ಪೊಲೀಸ್ ಜೊತೆ ನಿಮ್ಮ ಸಭೆ ಆಗಬೇಕು, ಅವರಿಗೆ ಸಲಹೆ ಸೂಚನೆ ಕೊಟ್ಟಾಗ ಇಂಥದ್ದು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಮತ್ತು ನಮ್ಮ ಬೆಳಗಾವಿ ವಲಯದ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಸಾರಿಗೆ ಇಲಾಖೆ ಸಭೆಯನ್ನು ಕೂಡ ನಾವು ಮೊನ್ನೆ ಬೆಳಗಾವಿಯಲ್ಲಿ ಮಾಡಿದ್ದೀವಿ. ಭಾಳ ಸಮಸ್ಯೆಗಳನ್ನು ಅಲ್ಲಿ ಸಚಿವರ ಗಮನಕ್ಕೆ ತಂದು ಪರಿಹಾರ ಮಾಡಲಿಕ್ಕೆ ಅವ್ರ ಕಡೆ ಒಂದು ಸಭೆ ಕೂಡ ತೊಗೊಳ್ತಾ ಇದ್ದೀವಿ. ನಾವು ಎಲ್ಲ ಜಿಲ್ಲಾ ಶಾಸಕರು ಸಚಿವರು ಕೂಡಿ ಭಾಳಷ್ಟು ಒಂದು ಪಟ್ಟಿ ಮಾಡಿದ್ವಿ, ನಮ್ಮ ಜಿಲ್ಲೆ ಏನು ಅವಶ್ಯಕತೆ ಇದೆ. ವಿಶೇಷವಾಗಿ ಸಚಿವರು ನಮಗೆ ಇನ್ನೂ ಸುಮಾರು 200 ಬಸ್ಸಿನ ಅವಶ್ಯಕತೆ ಜಿಲ್ಲೆಗೆ ಇದೆ. ಈಗಾಗಲೇ ಸ್ವಲ್ಪ ಕೊಟ್ಟಿದ್ರೆ ಇನ್ನು ಚಿಕ್ಕೋಡಿಗೆ 100 ಮತ್ತು ಬೆಳಗಾವಿಗೆ 100 ಕೊಟ್ಟರೆ ಬಹುಶಃ ಸ್ವಲ್ಪ ಮಟ್ಟಿಗೆ ನಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ. ಅದನ್ನು ಪ್ರಿಯಾರಿಟಿ ಮ್ಯಾಗೆ ತಾವು ಕೊಟ್ಟರೆ ನಮ್ಮ ಮುಂದೆ. ಯಾಕಂದ್ರೆ ನಮ್ಗೆ ಹೆಚ್ಚು ಸಮಸ್ಯೆ ಇರೋದು ವಿದ್ಯಾರ್ಥಿಗಳಿಗೆ ಬಸ್ಸಿನ ಕೊರತೆ ಭಾಳಷ್ಟಿದೆ. ಆ 200 ಬಸ್ ಬಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲಿಕ್ಕೆ, ಕಾಲೇಜಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತೈತೆ. ಸ್ವಲ್ಪ ಬಸ್ಸಿನ ಬಗ್ಗೆ ಸ್ವಲ್ಪ ಹೆಚ್ಚು, ಯಾಕಂದ್ರೆ ನಮ್ಮ ರಾಜ್ಯದ ದೇಶದಲ್ಲೇ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ, ಅದಕ್ಕೆ ಹೆಚ್ಚು ತಾವು ಪ್ರಿಯಾರಿಟಿ ಕೊಡಬೇಕನ್ನೋ ಮನವಿಯನ್ನು ಎಲ್ಲರೂ ಬೆಳಗಾವಿ ಜಿಲ್ಲೆ ಪರವಾಗಿ ಇವತ್ತು ಮಾಡಲಿಕ್ಕೆ ತಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಇನ್ನು ಭಾಳಷ್ಟು ಸುಧಾರಣೆ ಕ್ರಮ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ ಬಹುಶಃ 15 ವರ್ಷಗಳ ಗಾಡಿಯನ್ನು ನಾವು ಅದನ್ನು ನಿರ್ಬಂಧಿಸಬೇಕಂತ ಬಹುಶಃ ಕಾನೂನು ಬಂದಿದೆ, ಕಾನೂನು ಬಹುಶಃ ಇದೆ ಅದು. ಸೊ ಅದನ್ನು ಕೂಡ ಇನ್ನೂ ಭಾಳಷ್ಟು ಜನ ಅದು ಅವಧಿ ಮುಗಿದ್ರು ಕೂಡ ಇನ್ನೂ ಭಾಳಷ್ಟು ಜನ ಓಡಿಸ್ತಾರೆ. ಭಾಳಷ್ಟು ಜನ ಲೈಸೆನ್ಸ್ ಇಲ್ಲದೇ ಗಾಡಿ ವಾಹನಗಳನ್ನು ಓಡ್ತಾರೆ. ಪೊಲೀಸ್ ಜೊತೆಗೆ ನೀವು ಸ್ವಲ್ಪ ಅದನ್ನ ಕೈ ಜೋಡಿಸಿದ್ರೆ ಇನ್ನೂ ಅದನ್ನೆಲ್ಲ ತಡೆಗಟ್ಟಲಿಕ್ಕೆ ಆಗುತ್ತೆ. ವಿಶೇಷವಾಗಿ ನಮ್ಮ RTO ಸಿಬ್ಬಂದಿಗೆ ಈ ಟ್ರ್ಯಾಕ್ಟರ್ನವರು ದೊಡ್ಡ ಸೌಂಡ್ ಬಾಕ್ಸ್ ಹಾಕಿ ಓಡಿಸಾಡ್ತಾರೆ. ಬಹುಶಃ ನೀವು ಗಮನಿಸಿರೋಂಥ ಕಾತು ನಾನು ಹೇಳ್ತೀನಿ. ನಮ್ಮ ವಿಶೇಷವಾಗಿ ಟ್ರ್ಯಾಕ್ಟರ್ ಕಬ್ಬಿನ ಗಾಡಿ ಅವರು, ಈ ಸ್ಯಾಂಡ್ ಅವರು ಅತಿ ಹೆಚ್ಚು ದೊಡ್ಡ ಸೌಂಡ್ ಅಂದರೆ ಇಡೀ ಒಂದು ಊರಿಗೆ ಕೇಳುವಷ್ಟು ಸೌಂಡ್ ಹಾಕಿರ್ತಾರೆ. ಅವ್ನು ಒಬ್ಬನಿಗೆ ಕೇಳಲಿಕ್ಕೆ ಇಡೀ ಊರಿಗೆ ಕೇಳುವಷ್ಟು ಸೌಂಡ್